ಏನದು ಅವಕ್ಕಂದ್ರ ಏನದು? ಒಂದು ಪಾಸಿಟಿವ್ ನೆಗೆಟಿವ್ ಕರೆಂಟ್ ಇಡಬೇಕು, ಗೊತ್ತಾಗ್ತದೆ. ಏನು ಅವಕ್ಕೋ ಅಂತ ಮಾಡಬೇಕಾಗ್ತದೆ. ನೀವು ಅಂತವ್ರ ಹತ್ರ ಸಾಲಗಟ್ಟು ನೀವು ಹೋಗೋದಲ್ಲ. ದೊಡ್ಡ ದೊಡ್ಡ MLAಗಳು ವೋಟ್ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಅವ್ರ ಹತ್ರ ಹೋಗಿ ನಿಂತಿರ್ತಾರೆ ಕೈ ಹಚ್ಚಿ. ಪಾಪ ನಿಮ್ಮ ಕರ್ಮ ಏನು ಸ್ವಾಮಿ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ರು MLA ಆಗಬೇಕು ಅಂತ ಹೋಗಿದ್ರಂತ ಕೇರಳಕ್ಕೆ, ಅವ್ರ ಹೆಸರು ಹೇಳಕ್ಕಿಲ್ಲ ನಾನು, XYZ ಕೇರಳಕ್ಕೆ ಹೋಗಿದ್ದಾನಂತೆ. ಆ ಹೆಣ್ಮಗಳು ಹೇಳದ್ನಂತ, ಆಕೆ ಏನು ಮಾಡ್ಯಾಳ, ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಒಂದು ಅಂಡರ್ವೇರ್ ಹಾಕಿಬಿಟ್ಟು ನಿಂಬೆಣ್ಣೆಲ್ಲ ಕಟ್ಬಿಟ್ಟು ಒಂದು ರೂಮಲ್ಲಿ ಕುಂಡ್ರಿಸಿದ್ಲ ಅಂತ, ಗೆಲ್ತಿ ಅಂತ. ಅವೆಲ್ಲ ಬೆಳಗಾನ ಕುಂತ ರೊಕ್ಕ ಕೊಟ್ಟು ಬಂದ ಸೋತೇ ಬಿಟ್ಟ ನಾವ ಕಳ್ಳ. ಏನು ಕರ್ಮ ಅದ ನಿಮಗ? ಏನು ವೀರಕುಮಾರ್ ಪಾಟೀಲ್ರ ನೀವು ಗೆಲ್ತೀರಿ, ಏನು ಎದುರಬೇಡ್ರಿ. ಮತ್ತೆ ನಾನು ಇಲ್ಲಿಂದನೇ ತಥಾಸ್ತು ಅಂತೀನಿ ಆಯ್ತಾ. ಯಾಕೆ ಹೇಳ್ತೀನಿ ಅಂದ್ರೆ ನಿಮಗೆ ಭಯ ಅದ, ಭಯ ಪಡಬೇಡ್ರಿ. ದೇವರು, ಧರ್ಮ, ಗೌರವ ಕೊಡ್ರಿ. ನಮ್ಮಂತ ಸ್ವಾಮಿಗಳು ಮಾತನಾಡ್ತಾರೆ, ಗೌರವ ಕೊಡ್ರಿ. ನಮ್ಮಂತವ್ರು ಕಾಲು ಮುಗಿಬೇಕು ಅಂತ ಇಷ್ಟ ಇದೆಯೋ ಅದೇನೋ ಬಂದದ ಬೇಡ. ನಮ್ಮಂತವ್ರು ಕಾಲು ತೊಳ್ಕೊಂಡು ನೀರು ಕುಡಿದ್ರೆ ಪುಣ್ಯ ಬರ್ತದಂತಂದ್ರೆ ನಮ್ಮಂತ ಕಾಲನ್ನು ತೊಗೊಂಡ್ಬಿಟ್ಟು ಕಾವೇರಿ ನದಿಗೆ ಇಟ್ಬಿಡೋದು, ಕುಡ್ದವ್ರೆಲ್ಲ ಪುಣ್ಯ ಪಡೆದು ಬಿಡ್ಲತ್ತಾಗೆ. ನಾನು ಮೂಢನಂಬಿಕೆ ಮಾತುಗಳನ್ನು ಹಾಡ್ತಾ ಇದ್ದೇನೆ ಇಲ್ಲಿ ನಾನು. ಅದಕ್ಕಾಗಿ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ಈ ದೇಶದಲ್ಲಿ ಬುದ್ಧ, ಈ ದೇಶದಲ್ಲಿ ಅಂಬೇಡ್ಕರ್, ಈ ದೇಶದಲ್ಲಿ ಬಸವಣ್ಣ, ಎಂತೆಂಥವರು ಬಂದ್ರು ಈ ಜಗತ್ತಿನಲ್ಲಿ, ಇನ್ನೂ ನಾವು ಬದಲಾಗಲಿಲ್ಲ ಅಂತಂದ್ರೆ ಈ ಜಗತ್ತಿನಲ್ಲಿ ವಿದ್ಯಾವಂತರಿಂದ ಈ ದೇಶ ಹಾಳಾಗಿಲ್ಲ, ಬುದ್ಧಿವಂತರಿಂದ ಈ ದೇಶ ಹಾಳಾಗ್ತಾ ಇದೆ. ಶಿಕ್ಷಣ ಪಡೆದವರಿಂದ ಈ ದೇಶ ಹಾಳಾಗ್ತಾ ಇದೆ. ಇವತ್ತು ನೀವೆಲ್ಲರೂ ಸಾಲುಗಟ್ಟಿ ನಿಂತಿದ್ದೀರಿ. ನಿಮಗೆ ಇವತ್ತು ನಿಮಗೆ ತಾಕತ್ತಿದ್ರೆ ನಿಮ್ಮ ಮನೆ ಹತ್ರ ಹೋಗಿ ಆ ದೇವ್ರ ಫೋಟೋಗಳನ್ನು ಹಾಕಿದಿರಲ್ಲ, ಅದು ಜಿರಳೆ ಎಲ್ಲ ತಿಂದು ಪೇಪರ್ ತಿಂದಿರ್ತದ. ಇವತ್ತು ಅದೆಲ್ಲ ದೇವರುಗಳಲ್ಲ ಅಂತ ನಿಮ್ಮ ಗದ್ದಿಗೆ ಮೇಲೆ ಇರ್ತಕ್ಕಂಥ ದೇವರುಗಳನ್ನೆಲ್ಲ ತೆಗೆದು ನಿಮ್ಮನಿಗೆ ಪ್ರೀತಿಯಾಗಿರ್ತಕ್ಕಂಥ ಬಸವಣ್ಣನ ಭಾವಚಿತ್ರನ, ಅಂಬೇಡ್ಕರ್ ಭಾವಚಿತ್ರ ಇಡ್ತಕ್ಕಂಥವ್ರು ಎಷ್ಟು ಜನ ಇದ್ರಿ? ಕೈ ಎತ್ತಿರಿ ನೋಡೋಣ. ಇವತ್ತೇ ಮಾಡಬೇಕು ನೋಡಿ. ಇಳಿತು ನೋಡ್ರಿ ಕೆಳಗಡೆ. ಹೇಳಿ, ಇವತ್ತೇ ಹೇಳ್ರಿ, ತಾಕತ್ತಿದ್ರೆ ತೆಗಿರಿ ಅಂತ. ನಾಳೆ ಹೋಗೋದು ಅದಕ್ಕ ನಾಳೆ ಹೋಗ್ತಾರಂತ ಅದಕ್ಕ ಕೈ ಎತ್ತಲ್ಲ ಅಂತ ನೋಡು. ಇವ್ರು ಎಂತವ್ರು ಗೊತ್ತೇನ್ರಿ? ಇವರು ಸಾಮಾನ್ಯವಾದಲ್ಲ. ಯಾವ್ದವ್ರು ಕೇಳದಂತೆ, ಹೆಂಡತಿ ಮಾತು ಕೇಳಲಾರದೆ ಇರುವ ಗಂಡಸರು ಯಾರಾದರೂ ಇದ್ದರೆ ಕೈ ಎತ್ತಿ ನೋಡಿ. ಇಲ್ಲೊಬ್ಬ ಕೈ ಎತ್ತದ. ಹೆಂಡತಿ ಮಾತು ಕೇಳಲಾರದವ್ರು ಯಾರಾದ್ರೂ ಇದ್ರೆ ಕೈ ಎತ್ತರ. ಒಬ್ಬ ಕೈ ಎತ್ತಿದ್ದಂತೆ. ನಾನು ಕೇಳಿದೆ, ನೀ ಹೆಂಡತಿ ಮಾತು ಕೇಳಲ್ಲ ಅಂತ. ಆಕೆ ಮಾತು ಕೇಳೇ ಕೈ ಎತ್ತಿದ್ದೀನಿ ಅನ್ನಂತಮ್ಮ. ಎಂತಹ ಹೆದರಿಕೆ! ಹೆದರಬೇಡ್ರಿ. ನಿಮ್ಗೆ ಎಂದು ಹೆದರಬೇಡ್ರಿ. ನೀವು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯಿಂದ ದೇಶ ನಲುಗ್ತಾ ಇದೆ, ಧರ್ಮಗಳ ತಿಕ್ಕಾಟದಿಂದ ಈ ದೇಶ ನಲುಗ್ತಾ ಇದೆ. ದಯಮಾಡಿ ಹಿಂದೂ ಸಮಾಜವನ್ನ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂತಹ ಧಾರ್ಮಿಕ ಮುಖಂಡರಿಗೆ, ಹಿಂದೂ ಸಮಾಜವನ್ನ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂತಹ ಧಾರ್ಮಿಕ ಸಂಘಟಕರಿಗೆ ಒಂದೇ ಒಂದು ಮಾತನ್ನು ಹೇಳ್ತೇನೆ. ನೀವು ಗುಡಿಯ ಒಳಗಡೆ ಮನುಷ್ಯರೆಲ್ಲರೂ ಒಂದೇ ಅನ್ನತಕ್ಕಂಥ ವಿಶ್ವಾಸ ಇನ್ನೂ ನಿಮಗೆ ಬರಲಿಲ್ಲ. ಮೊನ್ನೆ ತಾನೇನೆ ಒಂದು ಹೆಣ್ಣು ಮಗಳು ಒಂದು ಶನೇಶ್ವರಿಗೆ ನೀರು ಹಾಕಿದ್ರ, ಎಣ್ಣೆ ಹಾಕಿದ್ರ ಹೊರಗೆ ತಳ್ತೀರಿ. ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವನು ಉತ್ತರ ಭಾರತದಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಹೊರಗಡೆ ಬಂದ ಮೇಲೆ ಹೋಮ ಹವನಗಳನ್ನ ಮಾಡಿದ್ರಿ. ಈ ದೇಶದೊಳಗಡೆ ಎಲ್ಲಿ ಇದೆ? ಎಂದೆಂದು ನೀವೇ ಉದ್ಧಾರ ಆಗ್ಬೇಕು. ನಮ್ಮಂಥವ್ರ ಕಾರ್ಯಕ್ರಮ ಎಷ್ಟು ಮಾಡಿದ್ರೇನು, ನಿಜಗುಣಾನಂದ ಸ್ವಾಮೀಜಿ ಭಾಷಣ ಮಾಡಿದ್ರೇನು, ನಾವು ನಿಮಗೆ ವಿಚಾರವನ್ನು ಕೊಡಲು, ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವೇ ಇಲ್ಲ. ಧೈರ್ಯವಂತರಾಗ್ರಿ. ನೀವು ಹೆದರಬೇಡ್ರಿ. ನೀವು ಹೆದರ್ಲಿಕ್ಕೆ ಹೋಗಲೇಬೇಡ್ರಿ. ನೀವು ಈ ದೇಶದಲ್ಲಿ ಮಾಂಸಾಹಾರವನ್ನ ಹೊರಗಿನವರು ಬಂದು ಕಲಿಸಿದ್ರು ಅಂತಾರೆ. ಎಲ್ಲಿ ಕಲಿಸಿದ್ರು ಸ್ವಾಮಿ? ಈ ದೇಶದಲ್ಲಿ ಕೊಲ್ಲೂರಲ್ಲ, ಇದು ಸಿರಿಸಿ ಮಾರಿಕಾಂಬಕ್ಕೆ ಕೋಣವನ್ನು ಕೊಡಿಸ್ಲಿಕ್ಕೆ ಕಲಿಸ್ತವ್ರು ಯಾರು? ಇಸ್ಲಾಂರ? ಕ್ರೈಸ್ತರ? ದೇವರ ಹೆಸರಿನಲ್ಲಿ ಕುರಿ ಕೋಣವನ್ನು ಕಳಿಸಲಿಕ್ಕೆ ಕಲಿಸ್ತವ್ರು ಅವರ? ಬಸವಣ್ಣ ಅವತ್ತೇ ವಚನವನ್ನ ಬರದ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತು, ಕೊಂದಹನೆಂದರಿಯೇ ಬೆಂದಹನೆಂದರಿಯೇ, ವೇದ ಓದುವವರ ಮುಂದೆ ಅಳು ಕಂಡೆಯ್ಯ, ಶಾಸ್ತ್ರ ಹೇಳುವವರ ಮುಂದೆ ಅಳು ಕಟ್ಟೆಯ್ಯ, ವೇದಕ್ಕೆ ಒರೆಯ ನಿಕ್ಕುವೆ ಅಂತನತಕ್ಕಂಥ ಮಾತನ್ನು ಹೇಳಿದ್ರು.
ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ತರ್ಕವೆಂಬುದು ತಗರ ಹರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನ ನೋಡ. ಏನು ವಚನಗಳು? ವಚನ ಓದ್ರಿ, ಅದು ಲಿಂಗಾಯತರು ಸ್ವತ್ತಲ್ಲ, ಲಿಂಗಾಯತರು ಸ್ವತ್ತಲ್ಲ, ಅದು ವಚನ. ಓದ್ರಿ ನೀವು ವಚನವನ್ನ. ಭಕ್ತಿ ಎಂಬುದು ತೋರುಂಬ ಲಾಭ ಅಂತ. ತೋರುಂಬ ಲಾಭ ಅಂದ್ರೆ ಗೊತ್ತಾ ಇಲ್ಲ ನಿಮಗ? ಗೊತ್ತಿಲ್ಲ? ಇಂದಿರಾ ಗಾಂಧಿಯವರು ನಾಮಿನೇಷನ್ ಫೈಲ್ ಮಾಡಕ್ ಚಿಕ್ಕಮಂಗ್ಳೂರಿಗೆ ಬಂದ್ರು. ಯಾವಾಗ? 72ನಲ್ಲಿ. ಪೂರಿ ದೇವಸ್ಥಾನದೊಳಗೆ ಬಿಟ್ಕೊಳ್ಳಿಲ್ಲ ಇಂದಿರಾ ಗಾಂಧಿನ ಈ ದೇಶದೊಳಗಡೆ. ಪೂರಿ ದೇವಸ್ಥಾನದೊಳಗಡೆ ಬಿಟ್ಕೊಳ್ಳಿಲ್ಲ. ಇಂದಿರಾ ಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಚಿಕ್ಕಮಂಗ್ಳೂರಿಗೆ ಬಂದ್ರು. ಪಾಪ ಅವ್ರಿಗೇನೋ ನಂಬಿಕೆ, ಯಾರು ಹೇಳಿದ್ರು, ತಿರುಪತಿ ತಿಮ್ಮಪ್ಪನ ಹೋಗಿ ದರ್ಶನ ತಗೊಂಡು ನಾಮಿನೇಷನ್ ಫೈಲ್ ಮಾಡಿಬಿಟ್ರೆ ನೀನು ಗೆಲ್ತೀಯ ಅಂತ. ಪಾಪ ಏನು ಮಾಡಬೇಕು? ಮನುಷ್ಯನ ಆಸೆ, ಆಸೆ ಐತಲ್ಲ, ಆಸೆ ಇದೆಯಲ್ಲ ನಿಮಗ? ಆಸೆಗಾಗಿ ಇದೆಲ್ಲ ಮಾಡೋದು. ಪ್ರೇಮದ ಕಾಣಿಕೆ ಒಳಗಡೆ ಕೂರಿಸ್ಕೊಂಡು ಹೋಗೋದ ಇಲ್ಲೇನ? ರಾಜ್ಕುಮಾರ್ ಆರ್ತಿನ ಕೂರಿಸ್ಕೊಂಡು ದೊಡ್ಡ ಕಾರ್ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾನ. ಆಸೆ ಬಗ್ಗೆ ಒಂದು ಹಾಡು ಬರ್ದಾನ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಇಲ್ಲಿ ಏನು ಆಗದು, ನಿರಾಶೆ ಏತಕ್ಕೆ, ವಿಷಾದ ಏತಕ್ಕೆ, ಅದೇನೆ ಬಂದರು ಅವನೇ ಕಾರಣ. ಸ್ವಾಮಿಗಳೇ, ನೀವು ಪಿಕ್ಚರ್ ಹಾಡು ಹೇಳ್ತೀರಿ, ಮತ್ತೆ ಮನುಷ್ಯರಲ್ಲೇ ನಾವೇನು ದೆವ್ವಗಳ? ನಾವು ಮನುಷ್ಯರೇ, ನಾವೇನು ದೆವ್ವಗಳೇನ? ಅವನು ಯಾವನೋ 3 ಅಡಿ ಎದ್ದಿದ್ ನನ್ನ ಸ್ವಾಮಿ. ಒಬ್ಬ ಸ್ವಾಮಿ ಉಂಡ ಮೇಲೆ ಟಾಯ್ಲೆಟ್ಗೆ ಹೋಗ್ತಿರ್ಲಿಲ್ಲ ಅಂತ ದೊಡ್ಡ ಸುದ್ದಿ ಆಗಿತ್ತದು. ಆದ್ರೆ ಜಳಕಕ್ಕೆ ಹೋಗುವಾಗ 2 ಡ್ರಮ್ ನೀರು ಬೇಕಾಗಿತ್ತಂತ. ಎಲ್ಲ ಅಲ್ಲೇ ಮುಗಿಸಿ ಬರ್ತಿದ್ದ ಅವ ಸ್ವಾಮಿ. ಎಷ್ಟು ಅನ್ಯಾಯ, ಏನು ಕಥೆ ಈ ಜಗತ್ತಿನಲ್ಲಿ, ಎಷ್ಟು ಅತಂತ್ರ ಸ್ಥಿತಿಗಳು ಈ ದೇಶದೊಳಗಡೆ. ಇಂದಿರಾ ಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡಕ್ ಹೋಗಿದ್ರು. ಹೋಗಿದಂತ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರು. ದರ್ಶನಕ್ಕೆ ಹೋದ ಕೂಡಲೇ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದ ಕೂಡಲೇ ಅಲ್ಲಿರ್ತಕ್ಕಂಥ ಪೂಜಾರಿಗಳಾದ್ರು, ಈಗ ತಾನೇ ಶ್ರೀನಿವಾಸ ಪದ್ಮಾವತಿಯನ್ನು ಮಲಗಿಸಿ ನಾವು ಶಯನೋತ್ಸವ ಮುಗಿಸಿ ಪರದೆಯನ್ನು ಬಿಟ್ಟು ಅವರಿಬ್ಬರನ್ನು ಬಾಗಿಲು ಹಾಕಿಕೊಂಡು ಬಂದಿದ್ದೇವೆ. ನಿಮ್ಮಂಗ ದೇವರು ಮಲಗ್ತಾವ್ರಿ, ಹನಿಮೂನ್ ಮಾಡ್ತಾವು. ಓ ಸೋಲ್ಸು ಹನಿಮೂನ್ ಮಾಡ್ತಾವ್ರಿ ಅವು. ನೋಡಿದ್ರಲ್ಲ, ಇತ್ತೀಚೆಗೆ ಶುರು ಆಗತ್ತೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ. ತಾಳಿ ಪೂಜಾರಿ ಹಿಂಗ ತೋರಿಸಿ ಅವಳಿಗೆ ಅವನೇ ಕಟ್ಟಿಬಿಡ್ತಾನವ. ನೋಡಿರಲ್ಲ ನೀವು? ಎಷ್ಟು ರೊಕ್ಕ ಹೊಡಿತಾರೆ ಮೈಸೂರು ಬೆಂಗಳೂರು ಅರಮನೆ ಗ್ರೌಂಡ್ನಾಗ. ಇತ್ತೀಚೆಗೇನು ಪ್ರತ್ಯಂಗರಾಗಿ ಹೋಮ ಅಂತ ಒಂದು ಶುರು ಆಗೈತ್ರಿ. ಯಾವುದು? ಪ್ರತ್ಯಂಗಿ ರುದ್ರ ಹೋಮ ಶುರು ಆಗೈತಂತ. ಹಾಗ ಅವ್ರು ತಿರುಪತಿ ತಿಮ್ಮಪ್ಪ ನೋಡಕ್ ಬಂದಿದ್ರು. ಅಲ್ಲಿರೋ ಪೂಜಾರಿ ಹೇಳಿದ್ರು, ನೋ 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 ನೋ, ಈಗ ತಾನೇ ಮಲಗಿಸಿ ಬಂದಿವಿ, ಅವ್ರನ್ನ ಎಬ್ಸಕ್ಕಾಗಲ್ಲ ಅಂತ. ನೋಡ್ರಿ ಅವು ಹೆಂಗೆ ಮಲಗಿರ್ಬೋದು ದರಿದ್ರದು. ಅವು ಕೆಟ್ಟ ಆಸೆ. ನೀವು ಮಲಗ್ದಂಗೆ ಮಲಗ್ತಾವ್ರಿ ಅವು. ನಿಮ್ಮಂಗೆ ಹನಿಮೂನ್ ಮಾಡ್ತಾವ. ಶಿವಪ್ಪ 2 ಹೆಂಡ್ರನ್ನ ಇಟ್ಕೊಂಡಾನ, ತಲೆ ಒಂದು ತೊಡೆ ಮ್ಯಾಗ ಒಂದು. ಇವಳು ಇಲ್ದಾಗ ಅವಳ ಮೇಲವು, ಅವಳು ಇಲ್ದಾಗ ಇವಳ ಮೇಲವು. ಇವೆಲ್ಲ ನಿಮಗೆ ಬೇಕು, ಅದಕ್ಕೂ ಸೃಷ್ಟಿ ಮಾಡ್ಕೊಂಡಿರಿ. ಏನು ಮಾಡಬೇಕು? ನಿಮ್ಮ ಅವಶ್ಯಕತೆಗಳಿಗಾಗಿ ಸೃಷ್ಟಿ ಮಾಡ್ಕೊಂಡವರು ನೀವು. ಯಾವಾಗ ತಿರುಪತಿ ತಿಮ್ಮಪ್ಪನ ನೋಡಕ್ ಬಂದಿದ್ರು, ನೋಡಕ್ ಬಂದು ಕೂಡಲೇ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಹೇಳಿದ್ರು, ಈಗ ತಾನೇ ಮಲಗಿಸಿ ಬಂದಿವಿ, ಎಬ್ಸಕ್ಕಾಗಲ್ಲ ಅಂದ್ರು. ಇದ್ದಕ್ಕಿದ್ದಂತಾನೆ ಅಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ PA ಅವರು ಏನು ಮಾಡಿದ್ರು, ಭಕ್ತಿ ಎಂಬುದು ತೋರುಂಬ ಲಾಭ, ಪೂಜಾರಿ ಕೈಯಾಗ ರೊಕ್ಕ ಕೊಟ್ರು ಕಂತೆ ಕೊಟ್ಟು ಅವ್ರು, ನೀವು ರೊಕ್ಕ ಕೊಟ್ಟು ನೋಡ್ರಿ, ನಿಮಗೆ ಇಲ್ದಿರೋ ನಕ್ಷತ್ರ ಹುಡುಕಿ ಕೊಡ್ತಾರೆ. ನೀವು ಅವ್ರ ಹತ್ರ ಹೋಗ್ರಿ, ನಿನ್ನ ಹೆಸರೇನು, ವೆಂಕಟೇಶೇನ, ಹೆಸರು ಬದಲಾಯಿಸ್ಕೊ ಮದುವೆ ಆಗ್ತದಂತಾರೆ ಕಳ್ರು. ಹೆಸರು ಬದಲಾಯಿಸಿ ಕೊಡ್ತಾರ್ರಿ ನಕ್ಷತ್ರನ. ಇಷ್ಟರ ಮಟ್ಟಿಗೆ ಮೋಸ ಮಾಡ್ತಾರೆ ನಿಮ್ಮನ್ನ. ಯಾವಾಗ ರೊಕ್ಕ ಕೊಟ್ಟರು, ರೊಕ್ಕ ಕೊಟ್ಟು ಕೂಡಲೇ 12 ಗಂಟೆಗೆ ಮಲಗಿರ್ತಕ್ಕಂಥ ತಿಮ್ಮಪ್ಪ ಏನು ಮಾಡಿಬಿಟ್ಲು, 12 ಗಂಟೆ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕಲ್ಲ ಅವನು, 5 ಗಂಟೆ ಸುಪ್ರಭಾತಿ ಕೇಳಬೇಕು. 12 ಗಂಟೆಗೆ ರೊಕ್ಕ ಕೊಟ್ಟು ಕೂಡಲೇ ಪೂಜಾರಿಗಳು ಹೋದ್ರು, ಕ್ಯಾಸೆಟ್ ಹಾಕೇ ಬಿಟ್ರು. ಕೌಸಲ್ಯ ಸುಪ್ರಜಾತ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರ ಶಾರ್ದುಲಾ ಕರ್ತವ್ಯ ಮಂಗಳಂ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಬಂದಾಳು, ಎದ್ದೋಳು ತಿಮ್ಮಪ್ಪ ಅಂದ್ರು. ಮಗ ಅವ ಎದ್ದೇ ಬಿಡ್ತಾನ್ರಿ ಅವ. ಇವ್ರ ಕೈಗೊಂಬೆ, ಇವ್ರು ದೇವ್ರ ಕೈಗೊಂಬೆ. ಬಾ ಅಂದ್ರ ಬರ್ತದ. ಇವ್ರು ದೇವ್ರನ್ನೇ ಹಿಂಗ ಆಳಿಸ್ತಾರ ಅಂದ್ರೆ ಮತ್ತೆ ನಿಮ್ಮಂತ ದುರ್ಬಲವಾದ ಮನಸ್ಸನ್ನು ಆಳೋದೇನು ದೊಡ್ಡ ಮಾತು ಇವ್ರು ಈ ಜಗತ್ತಿನಲ್ಲಿ. ಎಷ್ಟು ಮೋಸಗಾರ್ರಿ ಇವರು. ಇವ್ರ ಬಗ್ಗೆ ನಿಮಗೆ ಎಚ್ಚರ ಇರಬೇಕನ್ನತಕ್ಕಂಥದ್ದು ಈ ವೇದಿಕೆ ಮಾತು.
ನನ್ನ ಮಾತು ನಿಮಗೆ ಸಂತೋಷನೂ ಅನಿಸುತ್ತೆ, ಖುಷಿನೂ ಅನಿಸುತ್ತೆ. ದಯಮಾಡಿ ಮಕ್ಕಳುಗಳನ್ನು ಬಹಳ ಎಚ್ಚರದಿಂದ ಸಾಕ್ರಿ. ನಿಮ್ಮ ಪೀಳಿಗೆ ಮುಗಿದೋಯ್ತು. ಆದರೂ ಈ ಬಿಳಿಮೀಸೆ ವಿದ್ಯಾರ್ಥಿಗಳಿಗೆ ನಾವೇನು ಹೇಳೋಕ್ಕಾಗಲ್ಲ. ದೋಬಿಕ ಕುತ್ತಾನ ಘಾಟ್ಕನ ಘರ್ಕ ಅಂದಂಗವು ಅತ್ತಗೂ ಹೋಗೋದಿಲ್ಲ, ಇತ್ತಗೂ ಬರೋದಿಲ್ಲ. ನೀವಾದರೂ ಯುವಕರು ಎಚ್ಚರ ಹಾಕ್ರಿ. ನಿಮ್ಮ ಮಕ್ಕಳನ್ನ ಗುಡಿ ಗುಂಡಾರ ಕಳಿಸ್ಬೇಡ್ರಿ. ಹೆಣ್ಣು ಮಕ್ಕಳನ್ನ ಬಿಗಿ ಇಡ್ರಿ. ನಾ ದುಡ್ಕೊಂಡು ಮನ್ಕೊಳ್ಳಾರ್ದ ನಿನಗೆ ಯಾವ ಲಕ್ಷ್ಮಿ ಕೊಡ್ತದೆ ಕುಂಡ್ರು ಅನ್ರಿ. ಈ ದ್ಯಾಮವ್ವ, ದುರ್ಗವ್ವ, ಕಾಟವ್ವ, ಬೀರವ್ವ ಈ ದೇಶದಲ್ಲಿ ಏನು ನೋಡ್ರಿ ಎಷ್ಟು ಅನ್ಯಾಯ ಅಂದರೆ, ಜನವರಿಯಿಂದ ಹಿಡಿದು ನವಂಬರ್ವರೆಗೂ ದೇವರುಗಳಿಗೂ ರೊಕ್ಕ ಹಾಳು ಮಾಡಿ, ದುಡ್ಡು ಹಾಳು ಮಾಡಿಬಿಟ್ಟು, ದೇವರು ನಿಮಗೆಂದೂ ಈ ಜಗತ್ತಿನಲ್ಲಿ ಒಂದು ಶಕ್ತಿ ಇದೆ, ಅದು ನಿಮಗೆ ದುಡಿಯಲು ಕೊಟ್ಟಿದೆ. ಚೆನ್ನಾಗಿ ದುಡಿರಿ, ಊಟ ಮಾಡಿರಿ, ತಿಂಡಿ ತಿನ್ನಿರಿ, ಚಲೋ ಒಳ್ಳೆ ಕಾರ್ ಇಟ್ಕೊಳ್ರಿ, ಕಾರ್ಡ್ರೆ ಪ್ಯಾಂಟ್ ಹಾಕ್ರಿ, ಕೊಕರಡ್ ಟೀ ಶರ್ಟ್ ಹಾಕ್ರಿ, ಆಯ್ತಾ, ಒಳ್ಳೆ ಬಟ್ಟೆ ಹಾಕ್ರಿ, ಅನ್ನ ತಿನ್ನಿರಿ, ಪಾನಿಪುರಿ ತಿನ್ನಿರಿ, ಗೋಬಿ ಮಂಚೂರಿ ತಿನ್ನಿರಿ, ಚಲೋ ಎಂಜಾಯ್ ಮಾಡಿರಿ, ಒಳ್ಳೆ ಟಿ ವಿ ಇಟ್ಕೊಳ್ರಿ, ಸ್ಕೂಟ್ರ್ ಇಟ್ಕೊಳ್ರಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ರಿ, ಕೈಯಾಗ ಸಿಗರೇಟ್ ಹಿಡಿಬೇಡ್ರಿ, ಕೈಯಾಗ ಬಾಟ್ಲಿ ಹಿಡಿಬೇಡ್ರಿ. ಮುಗಿದೋಯ್ತು. ಜಗತ್ನಾಗ ಏನದ ಈ ಸಮಾಜದಾಗ? ಎರಡು ಕೆಲಸ ಮಾಡಿ ಆನಂದವಾಗಿ ಬದುಕ್ರಿ. ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಒನ್ಲಿ ವಿಸಿಟೆಡ್ ಇನ್ ಅರ್ತ್. ನೋಡ್ಲಿಕ್ಕಾಗಿ ಬಂದವರು, ಕೇಳಲಿಕ್ಕಾಗಿ ಬಂದವರು ಯಾಕೆ ಬಡ್ದಾಡ್ತೀರಿ? ಇವ್ರ ಹಿಂದೆ ಬೆನ್ನು ಹತ್ತಕ್ಕೆ ಹೋಗಬೇಡ್ರಿ. ನಿಮಗೆಂದೂ ಸುಖ ಕೊಡೋದಿಲ್ಲ. ಇವರ ವಿರುದ್ಧ ನಮ್ಮ ಚಳುವಳಿ ಇರೋದೆ, ಇವ್ರ ವಿರುದ್ಧ ನಾವು ಯಾವತ್ತು ಹೋರಾಟ ಇರೋದೆ, ಇವರ ವಿರುದ್ಧ ನಾವು ಯಾವತ್ತೂ ಈ ಥರ ಧ್ವನಿ ಮಾಡ್ತಾನೇ ಇರೋದೆ, ನಮ್ಮ ಧ್ವನಿ ಯಾವತ್ತೂ ಇವರ ವಿರುದ್ಧ ಇರೋದೆ. ಇದಕ್ಕೆ ಎನ್ನ ಮನಸ್ಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಅಂತಾರೆ. ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ನಾವು ಹಿಂದೂಗಳಲ್ಲ, ನಾವು ಭಾರತೀಯರು ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ನಾವೆಲ್ಲರೂ ಹಿಂದೂಗಳಲ್ಲ, ನಾವೆಲ್ಲರೂ ಭಾರತೀಯರು ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ತೋರಿಸಿದ ಗುಡಿ, ನೀವು ತೋರಿಸಿದ ಗುಂಡಾರ, ನೀವು ತೋರಿಸಿದ ಇದು ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆ ಒಳಗಡೆ ಇವತ್ತು ಒಂದು ಮಕ್ಕಳಿಗೆ ನೋಡ್ರಿ, ಈ ದೇಶದಲ್ಲಿ ದೇವ್ರ ಮೈ ಮೇಲೆ ಇಷ್ಟೊಂದು ಬಂಗಾರ, ಹೋಮ ಹವನ, ಗುಡಿ. ನಮ್ಮ ಈ ದೇಶದ ಹೆಣ್ಣು ಮಕ್ಕಳು ಇನ್ನು ರೋಡ್ನಲ್ಲಿ ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಟಾಯ್ಲೆಟ್ ಕಟ್ಕೊಳ್ಳೋಕ್ಕಾಗಲಿಲ್ಲ. ಈ ದೇಶದ ಗುಡಿ, ಮಂದಿರ, ಮಸೀದಿಗಳು ಏನು ಮಾಡ್ತವೆ? ನಮ್ಮ ಹೆಣ್ಣು ಮಕ್ಕಳು ಮರ್ಯಾದೆಯಿಂದ ಮನೆಯೊಳಗಡೆ ಟಾಯ್ಲೆಟ್ಗೆ ಹೋಗ್ತಕ್ಕಂಥ ದೇಶ ಆದರೆ ಈ ದೇಶ ಉದ್ಧಾರ ಆದಂತೆ, ಭಾರತ ಶೈನಿಂಗ್ ಆದಂತೆ ಅನ್ನತಕ್ಕಂಥ ತಿಳಿಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ, ಭಾವೈಕ್ಯತೆಯಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ, ನಂಬಿಕೆಯಿಂದ ಬದುಕೋಣ, ವಿಶ್ವಾಸದಿಂದ ಬದುಕೋಣ, ನಮ್ಮ ದುಡಿಮೆಯ ಮೇಲೆ ನಾವು ಬದುಕೋಣ. ಊಟ ಮಾಡುವಾಗ ಪ್ರತಿದಿನ ಅನ್ನದ ತುತ್ತನ್ನು ಬಾಯಿಗಿಡುವಾಗ ನನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ ಅನ್ನತಕ್ಕಂಥ ರೀತಿಯಲ್ಲಿ ಅನ್ನವನ್ನು ಸ್ವೀಕರಿಸೋಣ ಅನ್ನತಕ್ಕಂಥ ಮಾತನ್ನು ಭಾಳ ಎಚ್ಚರದಿಂದ ನಾವು ಜಗತ್ತಿನಲ್ಲಿ ಹೆಜ್ಜೆ ಇಡಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ಸಮಾರಂಭ 2 ವರ್ಷದಿಂದ ಬಹಳ ಚೆನ್ನಾಗಿ ನಡೀತಾ ಇದೆ. ಜಾರಕಿಹೊಳಿಯವರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸ್ವಾಮಿ ಅಗ್ನಿವೇಶ್ ಅವರು ಬಹಳ ದೊಡ್ಡ ವ್ಯಕ್ತಿಗಳು, ಉತ್ತರ ಭಾರತದಿಂದ ಬಂದಿದ್ದಾರೆ, ಬಹಳ ದೊಡ್ಡ ಹೋರಾಟಗಾರರು, ಬಹಳ ದೊಡ್ಡ ಪ್ರಗತಿಪರ ವಿಚಾರವಾದಿಗಳು. ಅವರ ಭಾಷಣವನ್ನು ಕೇಳದೆ ನೀವು ಯಾರು ಹೋಗಬಾರ್ದು. ಅವರು ಹಿಂದಿಯಲ್ಲಿ ಮಾತನಾಡಿದ್ರು ಭಾಳ ತಾಕತ್ತಿರ್ತಕ್ಕಂಥ ಸ್ವಾಮಿಗಳು. ಅವರು ಈ ಸಮಾಜಕ್ಕೆ, ಈ ಕಾರ್ಯಕ್ಕೆ ಇಲ್ಲಿ ಬಂದಿರೋದಕ್ಕಾಗಿ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ತೊಟ್ಟದಲ್ಲಿ ಸ್ವಾಮಿ ಅಗ್ನಿವೇಶ್ ಅವರನ್ನು ಗೌರವಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ನರೇಂದ್ರ ನಾಯಕ್ ಅವರಿಗೆ, ನಮ್ಮ ಡಿಸೋಜ ಅವರಿಗೆ, ನಮ್ಮ ರವಿ ನಾಯಕ್ ಅವರಿಗೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು ಭಾಳ ದುಡಿಮೆಯಿಂದ ಕಷ್ಟಪಟ್ಟು ದುಡಿದಿದ್ದಾರೆ. ಭಾಳ ಚಲೋ ಊಟ ಮಾಡಿಸಿದ್ರು. ಇವತ್ತು ಭಾಳ ಇಲ್ಲೇ ಉಂಡೋ ನಾವು, ಅಯ್ಯೋ ಸ್ವಾಮಿ ಇಲ್ಲೇ ಉಂಡಾನ ಆಚಾರ ಕೆಟ್ಟಾರ ಅಂತ ಹೇಳ್ತಾರೆ. ಏನು ಸ್ವಾಮಿ ಇಲ್ಲಿ ಊಟ ಮಾಡೋಣ, ಏನು ಆಚಾರ ಕೇಳೋದಿಲ್ಲ. ಸ್ವಾಮಿ ಮಾಡಿದಾಗ ಗುಂಡು ಹಾಕೋ ಸ್ವಾಮಿನೂ ಅದ, ನಾನು ದೂರ ಆಯ್ತದು, ದೂರ ಅದ. ಅವೆಲ್ಲ ಹೇಳಕ್ಕೂ ಇವೆಲ್ಲ ಹೇಳಬಾರ್ದ್ರಿ. ಇಲ್ಲೇ ಇತ್ತೀಚೆಗೆ ಈ ಬೆಳಗಾವಿ ಜಿಲ್ಲೆ ಒಳಗೆ ಒಬ್ಬ ಸ್ವಾಮಿ ಕುಂತಿದ್ದ 30-40 ದಿವಸ ಅನ್ನ ನೀರು ಬಿಟ್ಟು. ಅವನಿನ್ನೇನು ಮೆರೆಸಿದ್ರು ನೋಡಬೇಕು. ಏನು ಅನ್ನ ನೀರು ಬಿಟ್ಟುಬಿಟ್ಟ, ಗಾಳಿ ಒಳಗೆ ಕುಂತಿದ್ದ, ಉದ್ಧಾರ ಆದೋ ಅಂತ ಹೇಳ್ದು. ಈ ಊರಿನವರೆಲ್ಲ ಪ್ರಜ್ಞಾವಂತರು ಹೋಗಿ ಅವ್ನು ಎಬ್ಬಿಸ್ಕೊಂಡು ಬಂದರು. ಏನು ಕತೆ ಸ್ವಾಮಿ, ಬೆನ್ನು ಹತ್ತಬೇಡ್ರಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ದುಡ್ದಿದ್ದು ದುಡ್ಡು ಚೆನ್ನಾಗಿಟ್ಕೊಡ್ರಿ, ಯಾರಿಗೂ ಕೈ ತೋರ್ಸೋಕ್ಕೆ ಹೋಗಬೇಡ್ರಿ, ಯಾರಿಗೂ ಏನು ಕೇಳಕ್ಕೆ ಹೋಗಬೇಡ್ರಿ. ಈ ಜಗತ್ತಿನಲ್ಲಿ ಒಂದು ಸಲ ಹುಟ್ಟಿ ಬಂದಿದ್ದೇವೆ. ಇಲ್ಲಿ ಯಾರು ಬಡವರು ಇಲ್ಲ, ಶ್ರೀಮಂತರು ಇಲ್ಲ. ಬಡವರಾದರೆ ಏನು ಬಂಗಾರ ತಿಂತಾರೇನೋ? ಅವರು ರೊಟ್ಟಿನೇ ತಿನ್ನಬೇಕಾಗ್ತದೆ. ಬಡವನಾದವನು ರೊಟ್ಟಿನೇ ತಿನ್ನಬೇಕಾಗ್ತದೆ. ಇದನ್ನು ಮೀರಿದ ಈ ಜಮಾತದಲ್ಲಿ ಏನೂ ಇಲ್ಲ ಅನ್ನತಕ್ಕಂಥ ಅರಿವು ನಮ್ಮಲ್ಲಿ ಬರಬೇಕು. ಧರ್ಮ, ದೇವರು ಅನ್ನತಕ್ಕಂಥ ಚಿಂತನೆಗಳನ್ನು ಮುಂದೆ ಇಟ್ಟುಕೊಂಡು ಚಿಂತನೆ ಮಾಡೋಣ. ದೇವರುಗಳ ಬಲ ಗಲಾಟೆ ಬಹಳ ಬೇಡ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮಗೆ ಎಚ್ಚರಿಸ್ತಾ, ಯುವಕರು ಬಹಳ ಚೆನ್ನಾಗಿ ಎಚ್ಚರ ಆಗಬೇಕು, ಯುವಕರು ಜಾಗೃತರಾಗಬೇಕು. ಇಲ್ಲಿ ಕುಳಿತಿರ್ತಕ್ಕಂಥವ್ರು ನೀವೆಲ್ಲರೂ ಬೆಳಗಿನಿಂದ ಸಂಜೆಯವರೆಗೆ ಕೇಳಿರುವ ಮಾತುಗಳನ್ನು ತೆಗೆದುಕೊಂಡು ಹೋಗಿ ನೀವೇ ಧರ್ಮ ಪ್ರಸಾರದ ಮುಖಾಂತರ ಜನಗಳ ಮೌಢ್ಯತೆಯನ್ನು ತೆಗಿಬೇಕನ್ನತಕ್ಕಂಥದನ್ನು ಶಪಥ ಮಾಡಿಕೊಂಡು ಈ ಜಾಗದಿಂದ ನೀವು ಹೋಗಬೇಕನ್ನತಕ್ಕಂಥ ಮಾತುಗಳನ್ನು ಹೇಳ್ತಾ, ಸತೀಶ್ ಜಾರಕಿಹೊಳಿ ಅವರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ಇದಾದ ಮೇಲೆ ಅಗ್ನಿವೇಶ್ ಅವರು ಮಾತಾಡ್ತಾರೆ, ಅದಾದ ಮೇಲೆ ಜಾರಕಿಹೊಳಿ ಅವರು